जिंदाबाद जिंदाबाद बीएसएस जिंदाबाद 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 बीएसएस जिंदाबाद ಪರಿಶಿಷ್ಟ ಪಂಗಡದಿಂದ ಸಮುದಾಯಗಳ ವಾಸ ಮಾಡೋ ಪ್ರದೇಶಗಳಲ್ಲಿ ಈ ಕೂಡಲೇ ಅಂಗಡಿಗಳನ್ನು ತೆರವುಗೊಳಿಸಬೇಕು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಇವತ್ತು ಈ ದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಈ ಸಾರಾಯಿ ಎಂಬ ಮದ್ಯ ಭಾಳ ಕಾರಣ ಆಗಿದೆ. ಹಾಗಾಗಿ ಹಲವಾರು ಘಟನೆಗಳಲ್ಲಿ ಇದು ಒಂದು ಮೇನ್ ಸಬ್ಜೆಕ್ಟ್ ಇದು. ಯಾಕಂತಂದರೆ ಇವತ್ತು ಕಿರಿಯ ವಯಸ್ಸಿನಲ್ಲಿ ಮದ್ಯಕ್ಕೆ ತುತ್ತಾಗಿರ್ತಕ್ಕಂಥ ಬಡ ಜೀವಿಗಳ ಕಷ್ಟ ನೋಡ್ತಾ ಬಂತಂತಂದರೆ ಇವತ್ತು ಎಲ್ಲಿ ಬೇಕು ಗಲ್ಲಿಯಲ್ಲಿ ಓಣಿಯಲ್ಲಿ ಸಿಗ್ತಕ್ಕಂಥ ಈ ಮದ್ಯ ಮಾರಾಟವನ್ನು ಆದಷ್ಟು ಈ ಹಾವಳಿ ಹೆಚ್ಚಾಗಿ ಇವಾಗ ತಡೆ ಹಿಡಿಬೇಕಂತ ಇವತ್ತು ಅಧಿಕಾರಿ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಕೂಡಲೇ ಪ್ರಕರಣ ದಾಖಲು ಮಾಡಿ ಆರೋಪಿಗಳನ್ನು ಬಂಧಿಸಲೇಬೇಕು. ಸಮರ್ಪಿತ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡತಕ್ಕಂಥ ಬಾರ್ ಮಾಲೀಕರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಈ ಕೂಡಲೇ ಆರೋಪಿಗಳನ್ನು ಬಂಧಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಆನೆಗೊಂದಿ ಭಾಗದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಅಕ್ರಮ ಮದ್ಯ ಅಂಗಡಿಗಳು ನಿರ್ಮಾಣ ಆಗ್ಯಾವ ಸರ್. ಎಲ್ಲ ಕಡೆ ಈ ಕಡೆ ನಮ್ಮ ಶ್ರೀರಾಮನಗರ, ಕನಕಗಿರಿ, ಕಾಟಿಗೆ ಎಲ್ಲ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಕ್ರಮ ಮದ್ಯ ಮಾರಾಟ ಅಂಗಡಿಗಳು ಜಗ್ಗಿಯಾಗ ಸರ್. ಅವನ್ನ ನೀವೆಲ್ಲ ಈ ಕೂಡಲೇ ತೆರವುಗೊಳಿಸ್ಬೇಕು ಸರ್. ಅಲ್ಲಿವರೆಗೂ ನಮ್ಮ ನಿರಂತರ ಹೋರಾಟ ಮುಂದುವರಿತೈತೆ ಸರ್. ಈಗೇನು ನಾನು ಆದಷ್ಟು ಹೋಗಿ ಮತ್ತೆ ಚೆಕ್ ಮಾಡ್ತೀನಿ. ಏನು ಕೊಟ್ಟಿದ್ರಲ್ಲ ಇದು ಆಮೇಲೆ 27 ಇವು ನಾವು ಕ್ರಮ ತೊಗೋತೀನಿ ಬೇಗ. ಆಯ್ತಾ, ನಾವು ಇದನ್ನು ಸ್ಟಾರ್ಟ್ ಇವತ್ತಿನ ಸ್ಟಾರ್ಟ್ ಬರ್ತೀವಿ. ಆಯಿತಾ, ನಾವು ಹೋಗಿ ಇಷ್ಟದಲ್ಲಿ ವಾರ್ಡ್ ಸಭೆ ಮಾಡ್ತೀನಿ, ಗ್ರಾಮ ಸಭೆ ಮಾಡ್ತೀನಿ. ವಿಶೇಷವಾಗಿ ವಾರ್ಡ್ಗಳಿದ್ದಾವೆ, ವಾರ್ಡ್ ಸಭೆ ಮಾಡ್ತೀನಿ. ಅಲ್ಲಿದ್ದಂಥ ಪ್ರಮುಖರು ಕರಿತೀನಿ, ಚುನಾಯಿತ ಪ್ರತಿನಿಧಿಗಳು ಯಾರಾದರೂ ವಾರ್ಡ್ ಮೆಂಬರ್ ಇರಲಿ, ಅಧ್ಯಕ್ಷರಲ್ಲಿ ಕರ್ಕೊಂಡು ಜೊತೆಗೆ ಅವರಿಗೆ ಸಭೆಗಳನ್ನು ಮಾಡಿ ಕ್ಲೋಸ್ ಮಾಡೋಕ್ಕೆ ಹೇಳ್ಬಿಡ್ತೀನಿ. ಹಂಗಿತ್ತಂದ್ರೆ ಇಲ್ಲಪ್ಪ ಅಂತ ಮತ್ತೆ ಕೇಳದೇ ಇದ್ರನ್ನ ಪ್ರಕರಣ ಅವ್ರ ಮೇಲೆ ದಾಖಲು ಮಾಡಿ. ಪ್ರತಿನಿಧಿಗಳಿಗೆ ಆಲ್ರೆಡಿ ನಾವು ಹೇಳ್ತೀವಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ಪ್ರಕಾರ ಏನಾಕತಿ ಕಲಂ 50 ಪ್ರಕಾರ ಅವರು ಜವಾಬ್ದಾರಿ ಅವ್ರಿಗೆ ಇರ್ತದೆ. ಆ್ಯಕ್ಚುಲಿ ಇಲಾಖೆಗೆ ಸಹಕಾರ ಕೊಡಬೇಕು ಅಂತ ನಿಮ್ಮ ಗಮನಕ್ಕೆ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಅವ್ರನ್ನ ಜೊತೆಗೆ ಇಟ್ಕೋತೀನಿ. ನಿನ್ನ ವಾರ್ಡ್ನಾಗ ನೋಡ್ರಪ್ಪ, ನಿಮ್ಮ ಓಟ್ ಹಾಕ್ಯಾರ ಅಂದ ಬಳಿಕ ನಿಮ್ಮ ವಾರ್ಡ್ನಾಗ ಮಾರ್ಲ ನೋಡ್ಬೋದು ನಿಮ್ಮ ಜವಾಬ್ದಾರಿ, ಜನರ ಸ್ವಾಸ್ಥ್ಯ ಕೇರಳ ನೋಡ್ಬೋದು ನಿಮ್ಮ ಜವಾಬ್ದಾರಿ. ಆಮೇಲೆ ಕುಡಿಯೋನಿದ್ರೆ ಎಲ್ಲಿ ಲೈಸೆನ್ಸ್ ಐತಿಲ್ಲ ಅಲ್ಲಿ ಬಾರ್ನಾಗ ಹೋಗಿ ಕುಡೀಲಿ, ಸರ್ಕಾರ ಕೊಟ್ಟಿದೆ ಇಲ್ಲಿ ಪರ್ಮಿಷನ್ನು. ಇಲ್ಲಪ್ಪ ಅಂತಂದ್ರೆ ಇವರು ಸಣ್ಣ ಮಕ್ಕಳ ಸಹಿತ ಅಲ್ಲಿ ಹೋಗಿ ಕುಡಿಯುವಂಥ ಸಂಭಾವನೆ ಇರ್ತದೆ. ಯಾಕೆ ಹೇಳು, ನಾ 24 ತಾಸು ಹೋಗಿ ಅವ್ರ ಮುಂದೆ ಕುಂಟಾಕಾಗಿಲ್ಲ. ಯಾಕೆ ಸಿಬ್ಬಂದಿ ಕೊರತೆ ಇರ್ತೈತೆ ಇಲಾಖೆ ಒಳಗೆ. 3 ತಾಲೂಕು ಇರ್ತಾವೆ. 3 ತಾಲೂಕಿನಾಗ ನನ್ನ ಸಿಬ್ಬಂದಿ ಇರೋದು 4 ಮಂದಿ. ಅದ್ರಾಗ 2 ಕೋರ್ಟ್ ಇರ್ತಾವೆ, ಇಲ್ಲಿ ಕಾರಟಗಿ ಕೋರ್ಟು, ಕನಕಗಿರಿ ಕೋರ್ಟು. ಹಿಂಗಾಗಿ ನನಗೆ ಏನಾಗುತ್ತೆ ಅಂದ್ರೆ ಇಬ್ಬರು ಸಿಬ್ಬಂದಿ ಎಲ್ಲ ಹೋಗ್ಬಿಡ್ತಾರೆ. ಇನ್ನೆಷ್ಟು ಹೋದ್ರೆ 4 ಮಂದಿಯಾಗ 2 ಇರ್ತಾರೆ. ಶಾಪ್ ಇನ್ಸ್ಪೆಕ್ಷನ್ ಹೋಗ್ಬೇಕಾ, ರೂಟ್ ಬಿಟ್ಟು ಹೋಗ್ಬೇಕಾ. ಸೊ ಅದನ್ನು ಅಕ್ರಮವಾಗಿ ಮಾರಾಟ ಮಾಡೋರ ಕಡೆ ಹೋಗ್ಬೇಕಂತಂದ್ರೆ ಟೈಮ್ ಸುತ್ತಾಡ್ದಂಗೆ ಹಿಂದೆ ಮುಂದೆ ಆಗೋದ. ಕಾನೂನು ಕ್ರಮ ತಗೊಂಡ ಮೇಲೆ ಅವ್ರು ಎಚ್ಚರಿಕೆ ಆಗಬೇಕಾಗಿತ್ತು. ಕಾನೂನು ಕ್ರಮ ತಗೊಂಡ್ರೂ ಅವ್ರಿಗೆ ಕಾನೂನಿನ ಬಗ್ಗೆ ಅರಿವಿಲ್ಲ ಅಂತ ಅರ್ಥ, ಕಾನೂನಿನ ಮೇಲೆ ಭಯ ಇಲ್ಲ ಅಂತ ಅರ್ಥ. ನೀವು ಕಠಿಣ ಕಾನೂನು ತಗೊಂಡ್ರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ರಿ. ಬಾರ್ ಮಾಲೀಕರ ಮೇಲೆ ನೀವು ಹೇಳ್ತಾ ಇದ್ರಿ ಸರ್, ಅವನು ಸೀಸ್ ಮಾಡಿದ್ವಿ, ಇವು ಸೀಸ್ ಮಾಡಿದ್ವಿ, ಗಾಡಿ ಪ್ರಕರಣ ಆಗ್ಯಾವ, ಅವ್ರು ಅಷ್ಟು ಕೇಸ್ ಮಾಡಿರಿ ಅಂತ ಹೇಳಿದ್ರಿ. ಮತ್ತು ಹೇಳಿದ ಮೇಲೆ ಇವೆಲ್ಲ ಸಮಸ್ಯೆ ಯಾಕೆ ಕ್ಲಿಯರ್ ಆಗ್ತಾ ಇಲ್ಲ? ಈಗ ಹಳ್ಳಿಗೆ ಹೋಗೋಣ ಸರ್, ಹಳ್ಳಿಗೆ ಹೋದ್ರೆ ಎಂಟ್ರೆನ್ಸೇ ಬರ್ತಾವೆ ಅಂಗಡಿಗಳು. ಅವು ಎಲ್ಲ ಅಕ್ರಮವಾಗಿ ನಿರ್ಮಾಣ ಮಾಡಿರ್ತಕ್ಕಂಥವು ಎಲ್ಲ ಮದ್ಯಪಾನದ ಅಂಗಡಿಗಳು. ಅವಕ್ಕೆ ಯಾರು ಲೈಸೆನ್ಸ್ ಕೊಟ್ಟರು? ಇವತ್ತು ಒಂದು ಬಾರ್ ಮಾಲೀಕ ಲೈಸೆನ್ಸ್ ತಗೊಂಡು ಆ ಒಂದು ಲೈಸೆನ್ಸಿಂದ 40 ಅಂಗಡಿ ಸಪ್ಲೈ ಮಾಡ್ತಾನೆ. ಇವತ್ತು ಈ ಏರಿಯಾ ನಂದು, ಆ ಬಸಪಟ್ಟಣ ಏರಿಯಾ ನಂದು, ಕಾಟಗಿ ಏರಿಯಾ ನಂದು, ಕನಕಗಿರಿ ಏರಿಯಾ ನಂದು. ಒಟ್ಟು ಈ ಏರಿಯಾಗಳನ್ನು ಅಣ್ಣತಮ್ಮಳ ಭಾಗ ಹೆಂಗೆ ಹಂಚಿಕೆ ಮಾಡ್ಕೊಂತಾರೆ ಆ ರೀತಿ ಹಂಚಿಕೆ ಮಾಡ್ಕೊಂಡು ಇಲ್ಲಿ ಜನರು ಕುಡಿದು ಸತ್ತೋಗ್ತಾರ ಹೊರತಾಗಿ ಯಾವುದೂ ಸಮಸ್ಯೆ ಕ್ಲಿಯರ್ ಆಗ್ತಾ ಇಲ್ಲ. ಇವತ್ತು ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಸರ್, ಒಂದು ನಿಮಿಷ ಸರ್, ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿತ್ತಪ್ಪ ಅಂತಂದರೆ ಯುವಕರು, ಸಣ್ಣ ಯುವಕರು ಕುಡಿದು ಕಿಡ್ನಿ ಫೇಲ್ ಆಗಿ ಅನಾರೋಗ್ಯದಿಂದ ಸತ್ತೋಗ್ಯಾರ. ನಮ್ಮ ಕಣ್ಣೆಂದ್ರಿಗೆ ಸತ್ತೋಗ್ಯಾರ. ಈ ಸಮಸ್ಯೆ ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ನಾವು ಅಧಿಕಾರಿಗಳು? ನಮಗೆ ಇದೇ ಸಂಕಟ ಸರ್, ಬೇರೆ ಏನಿಲ್ಲ. ಈಗ ಹೆಣ್ಮಕ್ಳು ಹಗಲೆಲ್ಲ ದುಡ್ದು ಇವತ್ತು ಗಂಡರು ಕೂಡ ಬಡಿಸ್ಕೊಂಡು ಕುಟುಂಬಗಳು ಬೀದಿ ಪಾಲಾಗ್ತದೆ.
ಇದಕ್ಕೆಲ್ಲ ಸಮಸ್ಯೆ ಯಾರು ಅನುಭವಿಸ್ತಾರೆ? ನಾವು ಸಾರ್ವಜನಿಕರ ಇಲ್ಲ ಕುಂತ್ಕೊಂಡ್ ಬೇಕಾದ್ರೆ ಮಾತಾಡಂದ್ರೆ ಮಾತಾಡ್ತಾರೆ 20 ಮಂದಿ ನಮ್ ಓಣಾಗದಾರ. ಈಗ ನನ್ನಿಂದ ಬಾ ತೋರಿಸ್ ಬೇಕಾದ್ರೆ ಬೆಳತಕ ನಿದ್ದಿಲ್ಲ ನಮಗೆ. ಮಕ್ಕಳು ಕುಡ್ದು ಹಾಳಾಗಿ ಹೋಗಕತ್ತಾರ. ನಿಮಗೇನು ಗೊತ್ತು? ಎಂಡ್ರ ಮಕ್ಕಳು ಬಡಿಸ್ಕೊಂಡ್ ಬೆಳತಕ ಮಕ್ಕಳಿಗೆ ಸಂತ ನಿರ್ಮಲಿಲ್ಲ. ಹಿಂಗ ಬಗಲಾಗ ಬಾಟ್ಲಿ ಹಿಂಗ ಮನೆ ನಮಗೆ ಸಂಕಟ ಬಂದಂಗ ನಿಮಗೆ ಬರ್ತೈತೆ? ಯಾರು ಬಾಟ್ಲಿ ಅಂಗಡಿ ಕೊಡ್ತಾರಲ್ಲ ಅವ್ರು ಬಾಕ್ಸ್ ಕೊಟ್ಟು ಕಳಿಸ್ತಾರಲ್ಲ ಅಂದ್ರಿಗೆ ಬಿಗ್ ಹಾಕ್ರಿ ನೀವು. ಸಣ್ಣ ಸಣ್ಣ ಮಕ್ಕಳು ಹಾಳಾಗಿ ಸಾಯಕತ್ತಾರ.